ಸಾರಿ ಪುಣ್ಯ. ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡಿ ತಡ್ಕೊಳಕ್ಕಾಗದೆ ಆ ನೋವಲ್ಲಿ ಏನೇನೋ ಅಂದ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಪುಣ್ಯ. ಸಾರಿ ಅಂತ ನೀನು ತುಂಬಾ ಸುಲಭವಾಗಿ ಹೇಳ್ತಿದ್ಯಾ. ಅಷ್ಟಕ್ಕೂ ನಿಮ್ಮ ವಂಶದವರೆಲ್ಲರಿಗೂ ನಾಗನಿಧಿ ಅನ್ನೋ ಹುಚ್ಚು, ವ್ಯಸನ, ವ್ಯಾಮೋಹ ಮಾತ್ರನೇ ಇದೆ. ಪ್ರೀತಿ, ಅನುರಾಗ ಅನ್ನೋ ಪದಗಳೇ ನಿಮಗ್ ಗೊತ್ತಿಲ್ಲ. ಏಯ್, ಮುಗಿತಾ ನಿಂದು ಭಾಷಣ? ಏನೇ ತುಂಬಾ ಒಳ್ಳೆಯವಳ ಥರ ಹೀಗೆಲ್ಲ ಮಾತಾಡಿ ಆಣೆ ಪ್ರಮಾಣ ಎಲ್ಲ ಮಾಡ್ಬಿಟ್ರೆ ನಾವು ನಂಬಿಡ್ತೀವಿ ಅನ್ಕೊಂಡಿದ್ಯಾ? ನೀನ್ ಎಷ್ಟೇ ಬುದ್ಧಿ ಉಪಯೋಗಿಸಿದ್ರು, ಎಷ್ಟೇ ಒಳ್ಳೆಯವಳ ಥರ ನಾಟಕ ಮಾಡಿದ್ರು ಮಾಡಿರೋ ತಪ್ಪನ್ನ ಯಾವತ್ತೂ ಮುಚ್ಚಾಕಕ್ಕಾಗಲ್ಲ ಕಣೆ. ನಿಂದು ಒಂದು ಜೀವನನ ಕತೆ ಹೇಳೋದ್ ನಿಲ್ಸಿ ಅತ್ತೆಗೆ ಚಿಕಿತ್ಸೆ ಕೊಡು. ಏಯ್ ಏಯ್ ಏಯ್, ನಿಲ್ಲಿಸ್ತೀಯಾ? ಇನ್ನೊಂದು ಮಾತು ಮಾತಾಡಿದ್ರೆ ಅನ್ನಕ್ಕೆ ವಿಷ ಹಾಕೋದಿಲ್ಲ, ನಿನ್ ಗಂಟ್ಲಿಗೆ ಹಾಕಿ ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಸುತ್ತಿ ಬಳಸಿ ಮಾತಾಡೋದಕ್ಕೆ ಇದು ನಿನ್ನ ಮನೆ ಅಲ್ಲ, ನನ್ನ ಮನೆ. ಪುಣ್ಯ, ಸಮಾಧಾನವಾಗಿರು. ಅನಿರುದ್ಧ್, ನಿಮ್ಮಮ್ಮಂಗೆ ಹಾಗಾಯ್ತು ಅಂತ ನೋವು ಪಡ್ತಿದ್ಯಾ ಹೊರತು ಒಂದು ಸಲ ನೆಮ್ಮದಿಯಿಂದ ಯೋಚನೆ ಮಾಡು. ಅವಳನ್ನ ಕಾಪಾಡಿ ಹೊರಗೆ ಹೋಗಕ್ಕೆ ಹೇಳಿರೋ ಅರವಿಂದಮ್ಮನ ಪುಣ್ಯ ಯಾಕೆ ಹೊಡಿತಾಳೆ? ಒಂದ್ ವೇಳೆ ಪುಣ್ಯ ನಿಜವಾಗ್ಲೂ ಹೊಡೆದಿದ್ರೆ ಅವ್ರ ತಲೆ ಮುಂದೆ ಏಟಾಗ್ಬೇಕಾಗಿತ್ತೆ ಹೊರತು ತಲೆ ಹಿಂದೆ ಯಾಕಾಗಿದೆ? ಅಂದ್ರೆ ಯಾರೋ ನಿಮ್ಮಮ್ಮನ್ನ ಹಿಂದೆಯಿಂದ ಬಂದು ಜೋರಾಗಿ ಹೊಡೆದಿದ್ದಾರೆ. ಹೊರಗಿನ ಜನರು ಮನೆಯೊಳಗೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಿಮ್ಮ ಮನೇಲಿರೋರೆ ಅವ್ರನ್ನ ಇಂಥ ಸ್ಥಿತಿಗೆ ತಂದು ಆ ಆರೋಪನ ಪುಣ್ಯ ಮೇಲೆ ಹಾಕ್ಬೇಕು ಅಂತ ನೋಡಿದ್ದಾರೆ. ಹೌದು, ನೀನು ಹೇಳ್ತಿರೋದು ನನಗೂ ನಿಜ ಅನ್ನಿಸ್ತಾ ಇದೆ. ನಾನೇ ನಿಜಾಂಶನ ತಿಳ್ಕೊಳ್ದೇನೆ ಪುಣ್ಯಂಗೆ ಏನೇನೋ ಅನ್ಬಾರ್ದನ್ನೆಲ್ಲ ಅಂದ್ಬಿಟ್ಟೆ. ನನ್ನ ಕ್ಷಮಿಸು ಪುಣ್ಯ. ಪುಣ್ಯ, ಐ ಆಮ್ ರಿಯಲಿ ಸಾರಿ. ಭಾವ, ಈ ಕೊಲೆಗಾರ್ತಿ ಮುಂದೆ ಈ ತರ ಬೇಡ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗಲ್ಲ? ಶಟ್ ಅಪ್ ಪಣಿಕ, ಮಾತಾಡ್ಬೇಡ. ಪುಣ್ಯ, ನೀನೇ ಹೇಳಿದ್ದೆ ಅಲ್ವಾ ನನ್ನನ್ನು ಪ್ರೀತಿ ಮಾಡೋದ್ ಬಿಟ್ರೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಅನಿರುದ್ಧ್ ಎಂತವ್ರು ಅಂತ ನಿನ್ಗೂ ನಿನ್ ಮನ್ಸಿಗೆ ಗೊತ್ತು ತಾನೆ? ನಿನ್ನನ್ನು ಕಾಪಾಡಬೇಕು ಅಂತಾನೆ ಅಲ್ವಾ ವರ್ಮನ್ ಹತ್ರ ನಿಧಿ ವಿಷಯದ ಬಗ್ಗೆ ಸುಳ್ಳು ಹೇಳಿದ್ದು? ಹೌದು, ಅದೇ ನಿಜ ಪುಣ್ಯ. ಪ್ಲೀಸ್ ಪುಣ್ಯ, ನನ್ನ ಕ್ಷಮಿಸು ಪುಣ್ಯ. ಪ್ಲೀಸ್ ಪುಣ್ಯ. ನಾಲ್ಕು ತಲೆಮಾರು, 40 ಜಮೀನ್ದಾರರು, ಅವರನ್ನೇ ನಂಬ್ಕೊಂಡಿರೋ ಕುಟುಂಬ ಸದಸ್ಯರು ಎಲ್ರು ಬಲಿಯಾದ್ರು. ನಾಗನಿಧಿನ ಪಡ್ಕೊಳ್ದೇನೆ ಜೀವನನ ಮುಗಿಸ್ಬಿಟ್ರು.
ಪಡ್ಕೊಳ್ಳೋದಿರ್ಲಿ, ಕನಿಷ್ಠ ಪಕ್ಷ ನಿಧಿನ ನಮ್ಮ ಕಣ್ಣಿಂದ ನೋಡೋಕ್ಕೂ ಆಗ್ತಾ ಇಲ್ಲ. ನಾವು ಕೂಡ ನಿಧಿನ ನೋಡ್ತೀವಿ ಅಂತ ಆಸೆ ಪಟ್ವಿ ಹೊರತು ಈಗ ನೋಡ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ನಂಬಿಕೆನ ಬಿಡಬೇಡ ಭದ್ರ. ಪಶುಪತಿ ಮಾತಿಗೆ ಮಂತ್ರಕ್ಕೆ ಮಾವಿನಕಾಯಿ ಕೂಡ ಉದ್ರಲ್ಲ. ಯಾಕಂಗ್ ನೋಡ್ತಿದ್ಯಾ? ನೀನೇ ಯೋಚನೆ ಮಾಡು. ನಾವಿಬ್ರು ಸೇರ್ಕೊಂಡ್ರೆ ಏನಾಯ್ತು? ಏನೂ ಆಗಿಲ್ಲ. ಒಬ್ರಿಗೊಬ್ರು ಮೋಸ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅಷ್ಟೇ. ಅದರಿಂದ ಏನ್ ಪ್ರಯೋಜನ ಇದೆ ಹೇಳೋ? ನನ್ನ ಬುದ್ಧಿನ ಅವಮಾನಿಸಿದ್ರೆ ತಡ್ಕೋತೀನಿ, ನನ್ನ ಶಕ್ತಿನ ಅವಮಾನಿಸಿದ್ರೆ ಕ್ಷಮಿಸಲ್ಲ. ನೀನ್ ನಮಗೆ ಯಾವಾಗ ಸಿಕ್ಕಿದ್ಯೋ ಅವಾಗ್ಲಿಂದ ಇವಾಗಿನವರೆಗೂ ನಿನ್ ಶಕ್ತಿನ ನೋಡ್ಕೊಂಡೇ ಬಂದಿದ್ದೀನಿ. ಬೆಂಕಿ ಹಚ್ಚಿ ಮಾಟ ಮಂತ್ರ ಮಾಡ್ತೀಯ ಹೊರತು ನೀನ್ ಹೇಳೋ ಯಾವ ಮಂತ್ರ ಕೂಡ ಪ್ರಯೋಜನಕ್ಕೆ ಬರಲ್ಲ. ಭದ್ರಾವತಿ, ನಮ್ಮ ಪಶುಪತಿ ಶಕ್ತಿನ ಅನುಮಾನಿಸ್ತಿದೀಯಾ? ಅಷ್ಟಕ್ಕೂ ಅವನಿಗೆ ಶಕ್ತಿ ಇದ್ರೆ ತಾನೇ. ಹೇಳಿ, ನನ್ನ ಮಂತ್ರಶಕ್ತಿಯಿಂದ ನಿಮ್ಗೇನ್ ತೋರಿಸ್ಬೇಕು ಅಂತ ಹೇಳಿ. ಗರುಡ ವಂಶ ಆಶಯ, ತಲತಲಾಂತರದ ಕನಸು, ಎಷ್ಟೋ ವರ್ಷಗಳಿಂದ ಎದುರು ನೋಡ್ತಿರೋಂತ ನಾಗನಿಧಿ. ನಾಗನಿಧಿನ ತೋರ್ಸು ಪಶುಪತಿ. ಜೈ ಭೈರವ. ನಾಗಮ್ಮ ಇರುವಂತ ಹುತ್ತ ಅಲ್ಲೋಡಿ. ಅಣ್ಣ, ಮಹಾದೇವಿ ನಾಗಭಕ್ತಳಲ್ವಾ? ಅದಕ್ಕೆ ಅವಳ ಮನೇಲಿ ನಾಗಹುತ್ತ ಬಂದಿದೆ ಅಣ್ಣ. ಮೋಸ ಮಾಡಿದ್ಲು, ಸತ್ಲು. ಆ ಹುತ್ತದ ಮುಂದೆ ಕಾಣ್ತಿದ್ಯಲ್ಲ, ಅದೇ ಪಾತಾಳ ಬಿಲ. ನಾಗನದಿ ಇರೋ ಪಾತಾಳ ಬಿಲ ಅದೇ. ಈ ದ್ವಾರ ಕಾಣಿಸೋದು ಬಿಟ್ರೆ ನಾಗನಿಧಿ ಹತ್ರ ಹೋಗಕ್ಕಾಗಲ್ಲ. ನಿಧಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿನ್ ಮಗ ಅನಿರುದ್ಧು ನಾಗಮಣಿನ 3 ಸಲ ಬಿಲದ್ವಾರಕ್ಕೆ ತಾಗಿಸಿದ್ರೆ ದ್ವಾರ ತೆರೆಯುತ್ತೆ. ಅಂದ್ರೆ ನಮ್ಮ ಅನಿರುದ್ಧ್ಗೆ ನಾಗರಿತಿ ಸಿಕ್ಕಿದ್ರೆ ಅದು ನಮಗೆ ಸಿಕ್ಕಾಗಲ್ವಣ್ಣ? ಇಲ್ಲ, ಅಲ್ಲಿ ನೋಡಿ. ಆ ಬಿಲ ಮಾರ್ಗದಲ್ಲಿ ಕರಿನಾಗಗಳು ಇದ್ದಾವೆ. ಅದನ್ನ ದಾಟೋದು ನೀವು ಗರುಡವಂಶಸ್ಥರಿಗೆ ಅಸಾಧ್ಯ. ಸಾಧ್ಯವಾಗಿರುವಂತ ದಾರಿನ ಹೇಳು. ನಾಗಗಳನ್ನ ಹೇಗ್ ದಾಟೋದು ಅದನ್ನ ಹೇಳು. ಮಹಾನಾಗಮ್ಮ ಭಕ್ತಳಾದ ನಾಗಮ್ಮಗೆ ಪಂಚಪ್ರಾಣವಾದ ಪುಣ್ಯ ಜೊತೆಗಿರ್ಬೇಕು. ಆಗ ನಾಗಗಳಿಂದ ಅನಿರುದ್ಧ್ಗೆ ರಕ್ಷಣೆ ಸಿಗುತ್ತೆ. ನಾಗಗಳು ಅನ್ಕೊಂಡಿದ್ದು ನಡೆಯೋವರೆಗೂ ಈ ನಾಗಗಳ ಜೊತೆ ಪ್ರಯಾಣ ತಪ್ಪಿದ್ದಲ್ಲ ಕರ್ಮ. ಇಷ್ಟಕ್ಕೆ ಹೀಗಾಡ್ತಿದ್ಯಾ? ಅಲ್ಲೋಡು. ಅವೇ ಭಯಂಕರವಾಗಿರೋ ಹಾವುಗಳು. ಮನುಷ್ಯರನ್ನ ನೋಡ್ತಿದ್ರೆ ಕಣ್ಣಲ್ಲೇ ಭಸ್ಮ ಮಾಡಿಬಿಡ್ತವೆ. ಅವುಗಳನ್ನ ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ. ಅದರಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಪುಣ್ಯ ಇದ್ದಾಳಲ್ಲ. ಇಲ್ಲ, ಈ ನಾಗಗಳಿಗೆ ತನ್ನೂರು ಅನ್ನೋ ಪ್ರೀತಿ ಇಲ್ಲ. ಅದು ಪುಣ್ಯ ಆದ್ರೂ ಕೂಡ ಸಾಯಿಸ್ಬಿಡ್ತವೆ. ಅದರಿಂದ ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳು. ನಾಗಶಕ್ತಿ ಗರುಡ ಶಕ್ತಿ ಒಂದಾಗಿ ಹೋಗ್ಬೇಕು. ಅಂದ್ರೆ ಪುಣ್ಯ ಅನಿರುದ್ಧ್ ಒಟ್ಟಿಗೆ ಹೋಗ್ಬೇಕು. ಇಬ್ಬರಲ್ಲಿ ಒಬ್ರಿಲ್ದೇ ಇದ್ರು ಇಬ್ಬರಿಗೂ ಮರಣ ಖಚಿತ. ವೈರಿ ಜೊತೆ ಸಂಪರ್ಕ ಅಂದ್ರೆ ಏನೋ ಅಂತ ಅನ್ಕೊಂಡಿದ್ದೆ.
ಅಲ್ಲಿ ನೋಡಿ. ಎಲ್ಲ ಮಾಯ ಆಗೋಯ್ತಲ್ಲ. ಅದು ನಾಗಶಕ್ತಿ. ಆ ದಾರಿನ ನಮಗ್ ತೋರ್ಸಲ್ಲ. ಈ ದಾರಿ ದಾಟಿದ್ರೆ ನಾಗನಿಧಿ ನಾವು ಸೇರ್ಕೋಬಹುದು. ಅಲ್ಲ ಪಶುಪತಿ, ಅಷ್ಟಕ್ಕೂ ಅಲ್ಲಿ ಏನಿದೆ? ನಾಗನಿಧಿ. ನಾವು ಎಷ್ಟೋ ವರ್ಷಗಳಿಂದ ಎದುರು ನೋಡ್ತಿರೋ ನಾಗನಿಧಿ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮಹಾಶಕ್ತಿನ ಕರ್ಸಿ ಅಂಜನದಲ್ಲಿ ಅದನ್ನ ನೋಡ್ಬೇಕು. ಆಗ್ಲೇ ನಾಗನಿಧಿಗೆ ದಾರಿ ಕಾಣಿಸುತ್ತೆ. ಅಲ್ಲಿಗೆ ಹೋಗ್ಬೋದಾ? ಅಲ್ಲೊಂದ್ಸಲ ನೋಡು. 5 ಕೋಣೆಗಳಿರೋ ನೆಲಮಾಳಿಗೆ ವಜ್ರ ವೈಡೂರ್ಯಗಳಿಂದ ತುಂಬಿಕೊಂಡಿದೆ. ನಾಗನಿಧಿ ಅಣ್ಣ, ನಾಗನಿಧಿ. ಎಷ್ಟೊಂದು ಬಂಗಾರ, ಎಷ್ಟೆಲ್ಲ ಒಡವೆಗಳು. ಮುತ್ತುಗಳ ಹಾರಗಳು, ಬಂಗಾರದ ಒಡವೆಗಳು. ಸಮಸ್ತ ವಿಶ್ವವನ್ನೇ ಪೋಷಿಸುತ್ತಿರುವಂತ ಭಂಡಾರಗಳು. ಶಾಶ್ವತ ಯೌವನ ಪ್ರಾಪ್ತಿಗೆ ಅಮೃತದಂತಹ ಔಷಧಿಗಳು. ಹಾಗಾದ್ರೆ ಆ 3ನೇ ಕೋಣೆಲಿ ಏನಿದೆ? ವಿಶ್ವ ರಹಸ್ಯ. ಆ 3ನೇ ಕೋಣೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೂ ಆ ಪುಣ್ಯಾಳಿಗೂ ಏನೋ ಸಂಬಂಧ ಇದೆ. ನಾಗನಿಧಿ. ಗರುಡ ವಂಶ ಹುಡುಕ್ತಿದ್ದ ನಾಗನಿಧಿ. ಬೆಲೆ ಕಟ್ಟಕ್ಕಾಗದೆ ಇರೋ ಈ ಸಂಪತ್ತು ನೋಡ್ತಾ ಇದ್ರೆ ಮನಸ್ಸು ಆನಂದದಿಂದ ತೇಲಾಡ್ತಿದೆ ಭದ್ರ. ಎಷ್ಟು ಬಂಗಾರ. ಈಗ್ಲಾದ್ರೂ ನನ್ನ ಮಂತ್ರಶಕ್ತಿನ ನಂಬ್ತೀರಾ? ಪ್ರತ್ಯಕ್ಷವಾಗಿ ತೋರಿಸಿದ್ಯಲ್ಲ, ನಂಬ್ತೀವಿ ಬಿಡು. ಅಣ್ಣ, ಇನ್ನು ಮುಂದೆ ಎಷ್ಟೇ ಕಷ್ಟ ಬಂದ್ರೂ ನಮ್ಮ ಪ್ರಯತ್ನ ನಾವು ಮಾಡೋಣ. ಸಮಸ್ತ ಸಮಾಚಾರ ತಿಳ್ಕೊಂಡಿರೋ ಪುಣ್ಯಾಳಿಂದ ರಹಸ್ಯನ ತಿಳ್ಕೊಳ್ಳೋದು ನಿಷ್ಪ್ರಯೋಜಕ. ಯಾಕಂದ್ರೆ ರಹಸ್ಯ ತಿಳ್ಕೊಂಡಿರೋ ಮರುಕ್ಷಣವೇ ನಾವು ಅದನ್ನ ಮರಿತೀವಿ. ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗೆ ಪರಿಹಾರನ ಯೋಚನೆ ಮಾಡಿ ಪುಣ್ಯನ ಕರ್ಸಿ ಆಮೇಲೆ ಬಲೆಗೆ ಬೀಳಿಸ್ಬೇಕು. ಪಶುಪತಿ ಹೇಳ್ದಾಗೆ ಮಹಾಶಕ್ತಿನ ಕರ್ಸಿ ಪೂಜೆ ಮಾಡಿಸಿ ದಿವ್ಯಾಂಜನದಲ್ಲಿ ನಾಗನಿಧಿ ರಹಸ್ಯನ ತಿಳ್ಕೋಬೇಕು. ಪುಣ್ಯನ ಅನಿರುದ್ಧನ ಒಪ್ಸಿ ನಾಗನಿಧಿನ ಸಾಧಿಸ್ಬೇಕು. ಸಾಧಿಸ್ತೀನಿ. ಆ ಕೆಲಸ ಶುರು ಮಾಡೋಣ. ಜೈ ಭೈರವ. ಪುಣ್ಯ, ಏನು? ಅದು ಫಸ್ಟ್ ಕಿಸ್ ಪ್ಲೀಸ್ ಪುಣ್ಯ.
ಅಮ್ಮ, ಇನ್ನೇನಾದ್ರೂ ಇದೆಯಾ? ಪ್ಲೀಸ್. ಮುತ್ತು ಕೊಟ್ರೆ ಮಕ್ಕಳು ಹುಡ್ತಾರಂತೆ, ನಾನ್ ಕೊಡಲ್ಲ. ನಿನ್ ತಲೆ ಮುದ್ದು ಕೊಟ್ರೆ ಮಕ್ಕಳಾಗುತ್ತಂತ ಯಾರೇ ಹೇಳಿದ್ದು? ಅದು ಅದು ನಾಗಮಂಡಲದಲ್ಲಿ ಗೀತಾ ಹೇಳಿದ್ಲು. ಅಯ್ಯೋ, ಅವಳು ದೊಡ್ಡ ಟ್ಯೂಬ್ಲೈಟ್. ಹೌದಾ? ಹಾಗಾದ್ರೆ ಮುತ್ತು ಕೊಡ್ಬೋದಾ? ಹಾ, ಕೊಡ್ಬೋದು. ಅದು ಸರಿ. ಎಸ್. ಮುತ್ತು. ಪುಣ್ಯ, ಮುತ್ತು ಕೊಡು. ಪುಣ್ಯ ಪುಣ್ಯ, ಹತ್ರ ಬಾ ಪುಣ್ಯ, ಹತ್ರ ಬಾ ಪುಣ್ಯ. ಫಸ್ಟ್ ಕಿಸ್ ಪುಣ್ಯ. ಬಾ ಪುಣ್ಯ, ಯಾಕೆ ನಾಚಿಕೆ ಪಡ್ತಿದ್ಯಾ? ನನ್ನ ಹತ್ರ ಬಾ ಪುಣ್ಯ. ಪುಣ್ಯ ಬಾ, ಒಂದೇ ಒಂದು ಮುತ್ತು. ಬಾ ಪುಣ್ಯ. ಮುತ್ತು ಬೇಕಾ ನಿನಗೆ? ಮುತ್ತು ಮಾಡ್ತೀನಿ, ನಿನಗೆ ಕೊಡ್ತೀನಿ, ಚೆನ್ನಾಗಿ ಕೊಡ್ತೀನಿ. ಬಾ ಪುಣ್ಯ, ಒಂದೇ ಒಂದು ಮುತ್ತು. ಪುಣ್ಯ. ಮುಗೀತು ಇವತ್ತು ನಿನ್ ಕತೆ. ಬಾ ಪುಣ್ಯ, ಬಾ. ಕೊಡ್ತೀನಿರು. ಮುತ್ತು ಬೇಕಾ? ಮುತ್ತು ನಿನ್ನ ಬಾ ಪುಣ್ಯ, ಮುತ್ತು ಕೊಡು. ಕೊಡ್ತೀನಿ. ಮುತ್ತು ಬೇಕಾ? ಮುತ್ತು ಕೊಡ್ತೀನಿ, ಒಂದೇ ಒಂದು ಮುತ್ತು. ಚೆನ್ನಾಗಿ ಕೊಡ್ತೀನಿ. ತಗೋ. ಏನು ಕನಸು ಕಾಣ್ತಿದ್ಯಾ? ಕನ್ಸ? ಯಾವ ಕನ್ಸು? ನಾವು ಡ್ಯಾನ್ಸ್ ಮಾಡಿದ್ವಿ, ಮುತ್ತು ಮುತ್ತು ಕೂಡ ಕೊಟ್ವಿ, ಆಮೇಲೆ ರೊಮ್ಯಾನ್ಸ್ ಕೂಡ ಮಾಡಿದ್ವಿ. ಅದೆಲ್ಲ ನಡೆದಿಲ್ವಾ? ಹಾ, ಅದೆಲ್ಲ ನಡೆದ ಹಾಗೆ ನೀನೇ ಊಹಿಸ್ಕೊಳ್ತಿದ್ಯಾ. ಚಿಚಿ, ಇದೇನು ಡರ್ಟಿ ಸ್ಮೆಲ್ ಬರ್ತಾ ಇದೆ? ಇದನ್ನ ನಮ್ಮೂರಲ್ಲಿ ಸಗಣಿ ನೀರು ಅಂತಾರೆ. ಮನೆ ಮುಂದೆ ಸಾರ್ಸೋದಕ್ಕೆ ಇದನ್ನ ಹಾಕ್ತಾರೆ. ಮನೆ ಬಾಗ್ಲಿಗೆ ಅಡ್ಡವಾಗಿ ಮಲ್ಕೊಂಡಿದ್ಯಲ್ಲ, ಅದಕ್ಕೆ ಹಾಕ್ತೆ. ಏನ್ ಹಾಗೆ ನೋಡ್ತಿದ್ಯಾ? ಅಯ್ಯಯ್ಯೋ, ಗಂಡ್ಮಕ್ಳಿಗೆ ನಾಗಮಂಡಲದಲ್ಲಿ ರಕ್ಷಣೆನೇ ಇಲ್ಲ. ಬೆಳಿಗ್ಗೆ ನೋಡಿದ್ರೆ ರಾತ್ರಿ ಕನ್ಸಲ್ ಬರ್ತಾನ ಇವನು. ಇವನ್ ಮುಖಾನ್ ಯಾರ್ ನೋಡ್ತಾರೆ? ಅಬ್ಬಾ, ಆ ಹುಡುಗ ಚೆನ್ನಾಗಿದ್ದಾನಲ್ವಾ? ಹೌದು, ಈ ಊರಲ್ಲಿ ಇಂಥ ಸುಂದ್ರನ್ ನಾನು ನೋಡೇ ಇಲ್ಲ. ಅಯ್ಯೋ ದೇವ್ರೆ, ಸಿನಿಮಾ ಹೀರೋ ತರ ಅವನೇ. ಹೌದೇ, ನಂಗೆ ತುಂಬಾ ಇಷ್ಟ ಆದ. ಏನ್ ಹುಡುಗಿರೋ ದೇವ್ರೆ. ಆದ್ರೂ ನೀವ್ ನೀರ್ ತಗೊಳ್ಳೋದಕ್ ಬಂದ್ರ? ನಿಂತ್ಕೊಂಡು ಇವ್ರನ್ನ ನೋಡ್ ಹೋಗೋದಕ್ ಬಂದ್ರ? ಹೊರಡಿ ಹೊರಡಿ, ನೋಡಿದ್ ಸಾಕು. ಅಯ್ಯೋ, ನಿಮ್ಮನೆ ಇದ್ದಾನೆ ಅಂತ ಜಂಬಾನ? ಏಯ್ ಪುಣ್ಯ, ಅವ್ರು ನನ್ನ ನೋಡಿದ್ದಕ್ಕೆ ನಿನಗೆ ಜಲಸ್ ಫೀಲ್ ಆಗ್ತಾ ಇದೆ ಅಲ್ವಾ?
ಜಲಸಿನ ಅಂದ್ರೆ ಅದೇ ಅಸೂಯೆ. ಹಾ ನಿನ್ನ ನೋಡಿದ್ರೆ ನನಗೆ ಯಾಕೆ ಅಸೂಯೆ? ಬೇಕು ಅಂದ್ರೆ ಹೋಗಿ ಊರೆಲ್ಲ ತಿರ್ಕೊಂಡ್ ಬಾ. ಬಂದ್ಬಿಡು, ನಾನ್ಯಾಕೆ ಹೋಗ್ಲಿ? ಏ ಇಲ್ಲಿಂದ ಹೊರಡು, ನಾನ್ ಸಗಣಿ ನೀರ್ ಹಾಕ್ಬೇಕು. ಆ? ಏನು? ಎಲ್ಲಿಗೆ ಹೋಗೋದು? ನನಗ್ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅದೇ ಮಾತಿನ ಮೇಲಿರು. ಅಂದ್ರೆ ನ್ಯಾಯ ಅಂತ ಹೇಳದ್ನಲ್ವಾ, ಅದಕ್ಕೆ. ಏ ಏನ್ ನ್ಯಾಯ ಬೇಕು ನಿನಗೆ? ಕೊಳೆ ಆಗಿರೋ ನನ್ನ ಶರ್ಟ್ ಬದಲಾಗಿ ನನಗೆ ಇನ್ನೊಂದು ಶರ್ಟ್ ಬೇಕು. ಇದೇನಾದ್ರೂ ನಿಮ್ ಮಹಲ್ ಅನ್ಕೊಂಡಿದ್ಯಾ? ನೀನ್ ಕೇಳ್ತಿದ್ ಹಾಗೆ ಹೋಗಿ ಹೊಸ ಅಂಗಿ ತಗೊಂಡ್ ಬಂದ್ ಕೊಡೋಕೆ? ನೀನು ನಿಮ್ ಮಹಲ್ಗೆ ಹೋಗಿ ತಗೊಂಡ್ ಬಾ. ಅಯ್ಯೋ ಪಾಪ, ಈ ವೇಷದಲ್ಲಿ ಅವನೇನಾದ್ರೂ ಹೊರಗಡೆ ಹೋದ್ರೆ ಜನರೆಲ್ಲ ನೋಡಿ ನಗ್ತಾರೆ. ಮಾಲಾ, ನೀನ್ ಅವ್ರ ಕಡೆ ಮಾತಾಡ್ತಿದ್ಯಾ ಅಥವಾ ನನ್ ಕಡೆ ಮಾತಾಡ್ತಿದ್ಯಾ? ಸರಿ, ನಾನು ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಒರ್ಸಕ್ ಬಟ್ಟೆನಾದ್ರೂ ತಗೊಂಡ್ ಬರ್ಲಾ? ಅದೆಲ್ಲ ಏನ್ ಬೇಕಾಗಿಲ್ಲ, ನನಗೆ ನನ್ನ ಶರ್ಟೇ ಬೇಕು. ಏನು ಹೇಗೂ ಕೊಡಕ್ಕಾಗಲ್ಲ ಅಂತ ನಾಟಕ ಆಡ್ತಿದ್ಯಾ? ನಾನು ಕೊಡಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು.